ಹಾಯ್ ಎಲ್ಲರಿಗೂ ನಮಸ್ತೆ. ನಾವು ಈ ದಿನ ಒಂದು 4 ಎಕರೆ ಬ್ಯಾಕ್ ವಾಟರ್ ಅಟ್ಯಾಚ್ ಇರುವಂಥ ಪ್ರಾಪರ್ಟಿ ನೋಡೋಕೆ ಹೋಗ್ತಿದ್ದೀವಿ. ಹಾಗೆ ಇದು ಶೆಟ್ಟಹಳ್ಳಿ ಬ್ರಿಡ್ಜ್, ಇದು ನಾವು ನೋಡ್ತಿರುವಂಥ ಬ್ರಿಡ್ಜು. ಇಲ್ಲಿಂದ ನೋಡಿ ಶೆಟ್ಟಹಳ್ಳಿ ರೋಸರಿ ಚರ್ಚ್ ಕೂಡ ಕಾಣುತ್ತೆ. ಹಾಗೆ ಇದೇ ಬ್ಯಾಕ್ ವಾಟರ್ಗೆ ಅಟ್ಯಾಚ್ ಆಗಿರುವಂಥ ಪ್ರಾಪರ್ಟಿನ ನಾವಿವಾಗ ನೋಡೋಕೆ ಹೋಗ್ತಿದ್ದೀವಿ. ಹಾಗೆಯೇ ಈ ಪ್ರಾಪರ್ಟಿಯಿಂದ ಒಂದು 200-300 ಅಡಿ ದೂರದಲ್ಲಿ ನೋಡಿ ಒಂದು ದೊಡ್ಡ ರೆಸಾರ್ಟ್ ಕನ್ಸ್ಟ್ರಕ್ಷನ್ ಆಗ್ತಿದೆ. ಈ ಬ್ರಿಡ್ಜಿಂದ ನಾವು ಹೋಗುವಂಥ ಪ್ರಾಪರ್ಟಿಗೆ 2ರಿಂದ 2.5 ಕಿಲೋಮೀಟರ್ಗಳಾಗುತ್ತೆ. ಒಂದು ಸುಂದರವಾದಂಥ ನೇಚರ್ ಇರುವಂಥ ಜಾಗ ಅಂತ ಹೇಳ್ಬೋದು. ಈ ಪ್ರಾಪರ್ಟಿಯ ಲೊಕೇಶನ್ ಹಾಸನ ಜಿಲ್ಲೆ, ಆಲೂರು ತಾಲೂಕು. ಇದು ನಿಮಗೆಲ್ಲ ಗೊತ್ತಿರುವಂಥ ಶೆಟ್ಟಹಳ್ಳಿ ರೋಸರಿ ಚರ್ಚ್. ಇದು ತುಂಬ ಪುರಾತನವಾದ ಹಳೆ ಕಾಲದಲ್ಲಿ ಕಟ್ಟಿರುವಂಥ ಚರ್ಚ್ ಇದು. ನಿಮಗೆ ರೋಡ್ ಅಪ್ರೋಚ್ ಕೂಡ ತುಂಬ ಚೆನ್ನಾಗಿದೆ ನೋಡಿ. ಈ ಥರ ಸಿಮೆಂಟ್ ರಸ್ತೆಯಲ್ಲಿ ಹೋಗಬೇಕಾಗುತ್ತೆ, ಮತ್ತು ಒಂದು 1 ಕಿಲೋಮೀಟರ್ ಮಣ್ಣಿನ ರಸ್ತೆಯಲ್ಲಿ ಈ ಪ್ರಾಪರ್ಟಿಗೆ ಹೋಗಬೇಕಾಗುತ್ತೆ. ನೋಡಿ ಪ್ರಾಪರ್ಟಿ ಪಕ್ಕನೇ ನಿಮಗೆ ನೀರು ಬಂದು ಟಚ್ ಆಗುತ್ತೆ. ಇನ್ನು ಇದು ಜನರಲ್ ಪ್ರಾಪರ್ಟಿ ಆಗಿದೆ ಮತ್ತು ಡಾಕ್ಯುಮೆಂಟ್ಸ್ ಎಲ್ಲ ಪರ್ಫೆಕ್ಟ್ ಆಗಿದೆ. ಈ ಹೇಮಾವತಿ ಜಲಾಶಯದ ಹಿನ್ನೀರಿದು. ಇದು ಡ್ಯಾಮಿನ ಗೋಡೆಗಳು ನೋಡಿ ಕಾಣ್ತಿದೆ. ಒಂದು ಒಳ್ಳೆ ಶೇಪ್ ಇರುವಂಥ ಪ್ರಾಪರ್ಟಿ ಇದಾಗಿದೆ. ಹಾಗೆ ಪೂರ್ತಿ ಫೆನ್ಸಿಂಗ್ ಮಾಡ್ತಿದ್ದಾರೆ ನೋಡಿ. ಈ ಸೈಡೆಲ್ಲ ಪೂರ್ತಿ ಫೆನ್ಸಿಂಗ್ ಆಗಿದೆ. ಮತ್ತು ಇದು ರೆಕ್ಟ್ಯಾಂಗಲ್ ಶೇಪ್ ಇರುವಂಥ ಪ್ರಾಪರ್ಟಿ ಇದಾಗಿದೆ. ಪೂರ್ತಿ ಪ್ಲೈನ್ ಲ್ಯಾಂಡ್ ಇದು. ನಾನು ಮೊದಲೇ ಹೇಳ್ದಂಗೆ ಇದು ಜನರಲ್ ಪ್ರಾಪರ್ಟಿ ಆಗಿದೆ. ಇವಾಗ ಇದನ್ನು ತೊಗೊಂಡಿರೋ ಓನರ್ ಬೆಂಗಳೂರಿನವರು. ಹಾಗೆ ಮೂಲ ಓನರ್ ಜನರಲ್ ಪ್ರಾಪರ್ಟಿನೇ ಆಗಿದೆ. ಪರ್ಫೆಕ್ಟ್ ಡಾಕ್ಯುಮೆಂಟ್ಸ್ ಅಂತ ಹೇಳ್ಬೋದು. ಯಾವುದೇ ರೀತಿ ಲಿಟಿಗೇಷನ್ ಮತ್ತು ಸಣ್ಣ ಪುಟ್ಟ ಸಮಸ್ಯೆಗಳು ಇಲ್ಲದಿರುವಂಥ ಪ್ರಾಪರ್ಟಿ ಇದಾಗಿದೆ. ಪೂರ್ತಿ ಎಲ್ಲ ಕಡೆ ಬೌಂಡ್ರಿ ಫಿಕ್ಸ್ ಆಗಿದೆ. ಹಾಗೆ ಗೇಟ್ ಕೂಡ ಫಿಕ್ಸ್ ಮಾಡ್ತಿದ್ದಾರೆ. ಈ ಪ್ರಾಪರ್ಟಿ ಶೆಟ್ಟಹಳ್ಳಿಯಿಂದ ಒಂದು 2.5-3 ಕಿಲೋಮೀಟರ್ ಆಗುತ್ತೆ. ಹಾಗೆ ಮಗ್ಗೆಯಿಂದ ಒಂದು 10 ಕಿಲೋಮೀಟರ್ ಆಗುತ್ತೆ. ಹಾಸನಿಂದ ಒಂದು 23ರಿಂದ 24 ಕಿಲೋಮೀಟರ್ ಆಗುತ್ತೆ. ಮಂಗಳೂರು ಹೈವೇಯಿಂದ ಕೂಡ ನಿಮಗೆ ಈ ಪ್ರಾಪರ್ಟಿ ಒಂದು 18ರಿಂದ 19 ಕಿಲೋಮೀಟರ್ ಆಗುತ್ತೆ. ಸೊ ಒಂದು ಒಳ್ಳೆ ಪ್ರೈಮ್ ಲೊಕೇಶನಲ್ಲಿ ಇರುವಂಥ ಪ್ರಾಪರ್ಟಿ ಇದಾಗಿದೆ. ಇಲ್ಲಿ ಎಲ್ಲ ಥರದ ಕೃಷಿಯ ಚಟುವಟಿಕೆಗಳನ್ನ ಕೂಡ ಮಾಡ್ಬೋದು. ತೆಂಗು, ಅಡಿಕೆ, ಕಾಫಿ, ಪೆಪ್ಪರ್, ಸಪೋಟ, ಮಾವು, ಈ ಥರ ಎಲ್ಲ ರೀತಿಯ ಬೆಳೆಗಳಿಗೂ ಸೂಕ್ತವಾದಂಥ ಮಣ್ಣು ಇದಾಗಿದೆ. ಈ ಪ್ರದೇಶದಲ್ಲಿ ನಿಮಗೆ 50ರಿಂದ 70 ಇಂಚ್ ಮಳೆ ಬೀಳುವಂಥ ಏರಿಯಾ ಇದಾಗಿದೆ. ಸೇಫ್ಟಿ ಜಾಗ, ಅಕ್ಕಪಕ್ಕ ಮನೆಗಳು ಕೂಡ ಇದೆ. ಯಾವುದೇ ರೀತಿ ಕೆಲಸದವರ ಸಮಸ್ಯೆಗಳು ಕೂಡ ಇಲ್ಲ. ಒಂದು ಪೀಸ್ಫುಲ್ ಆಗಿರ್ಬೋದು. ಇನ್ನೊಂದು ಈ ಪಕ್ಕದಲ್ಲೇ ಈ ಪ್ರಾಪರ್ಟಿಯಿಂದ ಒಂದು 200 ಅಡಿಗೆ ಒಂದು ದೊಡ್ಡ ರೆಸಾರ್ಟು ಕನ್ಸ್ಟ್ರಕ್ಷನ್ ಆಗ್ತಿದೆ. ಸೊ ಒಂದು ಒಳ್ಳೆ ಪ್ರೈಮ್ ಲೊಕೇಶನ್ ಅಂತ ಹೇಳ್ಬೋದು. ಅದು ಬಿಗ್ ಬಜೆಟಲ್ಲಿ ಮಾಡ್ತಿದ್ದಾರೆ. ಈ ಜಾಗ ಕೂಡ ಅಷ್ಟೇ ಒಂದು ಫಾರ್ಮ್ ಹೌಸ್ಗೆ ಮಾತ್ರ ಅಲ್ಲ, ನಿಮಗೆ ಒಂದು ಹೋಮ್ ಸ್ಟೇ ಮತ್ತು ರೆಸಾರ್ಟ್ ಮಾಡೋದಕ್ಕೂ ಕೂಡ ತುಂಬ ಸೂಕ್ತವಾಗಿರುವಂಥ ಜಾಗ ಇದಾಗಿದೆ. ನೋಡಿ ಇಲ್ಲಿಂದ ಡ್ಯಾಮ್ದು ಬಾಕ್ಲು ಕೂಡ ಕಾಣುತ್ತೆ. ಈ ಪ್ರಾಪರ್ಟಿಯಿಂದ ಯಾವ ಕಡೆ ನಿಂತ್ಕೊಂಡ್ರೂ ನಿಮಗೆ ಪೂರ್ತಿ ವ್ಯೂ ಕಾಣುತ್ತೆ. ಒಂದೇ ಲೆವೆಲ್ ಆಗಿರುವಂಥ ಜಾಗ. ಇನ್ನು ಮಳೆಗಾಲ ಇವಾಗ ಸ್ಟಾರ್ಟ್ ಆಗಿದೆ. ಇನ್ನು ಆಗಸ್ಟ್ ಮತ್ತು ಸೆಪ್ಟೆಂಬರ್ ತಿಂಗಳೊತ್ತಿಗೆ ನೀರು ಬಂದು ನಿಮ್ಮ ಪ್ರಾಪರ್ಟಿಗೆ ಟಚ್ ಆಗುತ್ತೆ. ಸೊ ಒಂದು ಸುಂದರವಾದಂಥ ಲೊಕೇಶನ್ನಲ್ಲಿರುವ ಒಂದು ಸುಂದರವಾದಂಥ ಪ್ರಾಪರ್ಟಿ ಇದಾಗಿದೆ. ಚಿಕ್ಕದಾಗಿದೆ, 4 ಎಕರೆ ಇದೆ. ಹಾಗೆ ಒಂದು ಒಳ್ಳೆ ಶೇಪ್ ಇದೆ ಪ್ರಾಪರ್ಟಿಗೆ. ನೋಡಿ ಮರ ಕಾಣ್ತಿದೆಯಲ್ವ ನಿಮಗೆ, ಅಲ್ಲಿ ತನಕ ಬರುತ್ತೆ ಪ್ರಾಪರ್ಟಿ. ಈ ಪ್ರಾಪರ್ಟಿ ನಿಮ್ಗೆ ಇಷ್ಟ ಆಗಿದ್ರೆ ಈ ಪ್ರಾಪರ್ಟಿನ ನೀವು ವಿಸಿಟ್ ಮಾಡಬೇಕು ಅನಿಸಿದ್ರೆ, ಈ ಪ್ರಾಪರ್ಟಿ ಬಗ್ಗೆ ಹೆಚ್ಚಿನ ಮಾಹಿತಿ ತಿಳ್ಕೊಬೇಕು, ಹಾಗೆ ಪ್ರೈಸ್ ಬಗ್ಗೆ ತಿಳ್ಕೊಬೇಕು ಅಂದರೆ ನನ್ನ ನಂಬರ್ನ ಸ್ಕ್ರೀನ್ ಮೇಲೆ ಹಾಕಿರ್ತೀನಿ. ನೀವು ಕಾಲ್ ಮಾಡ್ಬೋದು, ಹಾಗೆ ಪ್ರಾಪರ್ಟಿನ ವಿಸಿಟ್ ಮಾಡ್ಬೋದು. ಇಷ್ಟ ಆದರೆ ತೊಗೋಬೋದು.
ನೋಡಿ ಪಕ್ಕದಲ್ಲಿ ರೆಸಾರ್ಟ್ ಕನ್ಸ್ಟ್ರಕ್ಷನ್ ಆಗ್ತಿದೆಯಲ್ಲ, ಇಷ್ಟೇ ದೂರ, ಜಾಸ್ತಿ ದೂರ ಏನಿಲ್ಲ. ಆಮೇಲೆ ನೇಬರ್ಸ್ಗಳು ಅಷ್ಟೇ ತುಂಬ ಒಳ್ಳೆ ಜನ. ಯಾವಾಗಲೂ ಒಂದು ಗಾಳಿಯ ವಾತಾವರಣ ಇಲ್ಲಿ ಜಾಸ್ತಿ ಇರುತ್ತೆ, ಯಾಕೆಂದರೆ ತುಂಬ ಗಾಳಿ ಬರ್ತಿರುತ್ತೆ. ಬ್ಯಾಕ್ ವಾಟರ್ ಇರೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ಬೇಸಿಗೆಯಲ್ಲೂ ಕೂಡ ತುಂಬ ಚೆನ್ನಾಗಿರುತ್ತೆ. ಹಾಗೆ ಪ್ರಾಪರ್ಟಿಯಿಂದ ನೋಡ್ತಿದ್ರೆ ಸಖತ್ತಾಗಿರೋ ವ್ಯೂ ಸಿಗುತ್ತೆ ನಿಮಗೆ. ಅದರಲ್ಲೂ ಒಂದು 10 ಅಡಿ 20 ಅಡಿ ಏನಾದರೂ ಒಂದು ಮನೆ ಕಟ್ಬಿಟ್ರೆ ಇನ್ನೂ 360 ಡಿಗ್ರಿ ವ್ಯೂ ಕಾಣುತ್ತೆ. ಸ್ವಲ್ಪ ಹೈಟ್ ಮಾಡಿದ್ರೆ ಮನೆನ ನಿಮಗೆ ಒಳ್ಳೆ ವ್ಯೂ ಸಿಗುತ್ತೆ. 360 ಡಿಗ್ರಿ ಕೂಡ ನಿಮಗೆ ವ್ಯೂ ಇದೆ. ಈಗ ಒಂಚೂರು ಅದೆಲ್ಲ ಕ್ಲೀನ್ ಮಾಡಿ ಮರ ಕೊಟ್ಟು ಮರ ಕೆಡಿಸಿ ಅಂತ ಅವರು ಬ್ರೇಕಲ್ಲ ಇವನು ಹಿಂದಿ ಕಡೆಗೆಲ್ಲ ಚೆನ್ನಾಗಿತ್ತು. ಈ ಪ್ರಾಪರ್ಟಿ ನಿಮ್ಗೆ ಇಷ್ಟ ಆಗಿದ್ರೆ, ನಾವು ಮಾಡ್ತಿರೋ ವಿಡಿಯೋಗಳು ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ವಿಡಿಯೋನ ಪೂರ್ತಿಯಾಗಿ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ, ಈ ಪ್ರಾಪರ್ಟಿ ಬಗ್ಗೆ ಇಷ್ಟು ಮಾಹಿತಿಯನ್ನು ತಿಳಿಸ್ತಾ, ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನ ತಿಳಿಸ್ತಾ ಈ ವಿಡಿಯೋನ ಮುಗಿಸ್ತಿದ್ದೀನಿ.